A very good morning to my dear viewers. Welcome to my YouTube channel. This is Arun Giredi here. In today's class, we would like to discuss about the investment management subject. Next part, that is instrument of financial assets, or you can say types of financial assets ಅಂತ ನಾವಲ್ಲಿ ಕರಿತೀವಿ. ಹಣಕಾಸಿನ ಆಸ್ತಿಗಳಲ್ಲಿ ಬರ್ತಕ್ಕಂಥ ಸಲಕರಣೆಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಈಸಿಲಿ ಟ್ರೇಡೇಬಲ್ and they represent the legal agreement and monetary value ಅಂತ ನಾವಲ್ಲಿ ಕರಿತೀವಿ. ಸೊ ಫೈನಾನ್ಷಿಯಲ್ ಅಸೆಟ್ ಯಾವಾಗಲೂ ಮಾನಿಟರಿ ವ್ಯಾಲ್ಯೂ ಒಳಗೆ ರೀಪ್ರೆಸೆಂಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಲೈಕ್ ದ್ಯಾಟ್. ಓಕೆ, ಸೊ ದೇರ್ ಆರ್ ಕ್ಲಾಸಿಫಿಕೇಶನ್ ಈಸ್ ಮೇನ್ಲಿ ಆಫ್ 4 types on the basis of maturity period, on the basis of ownership, on the basis of return and issuer. ಸೊ ಅವಧಿ ಆಧಾರದ ಮೇಲೆ ಹಣಕಾಸಿನ ಸಲಕರಣೆಗಳನ್ನು ವಿಭಾಗ ಮಾಡ್ತೀವಿ, ಮಾಲೀಕತ್ವದ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ, ಪ್ರತಿಫಲದ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ, ಒದಗಿಸುವವರ ಆಧಾರದ ಮೇಲೆ ನಾವು ವಿಭಾಗ ಮಾಡ್ತೀವಿ ಅಂತ ಹೇಳ್ಬೋದು. So let us discuss about the first on the basis of maturity period. ಅವಧಿ ಆಧಾರಿತವಾಗಿ ನಾವು ವಿಭಾಗ ಮಾಡೋದಾದರೆ, ಫೈನಾನ್ಷಿಯಲ್ ಅಸೆಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts on the basis of maturity period. One is a long term security, another one is a short term security ಅಂತ ನಾವಲ್ಲಿ ಹೇಳ್ತೀವಿ. ಒಂದು ದೀರ್ಘಾವಧಿಯ ಸಲಕರಣೆ, ಇನ್ನೊಂದು ಅಲ್ಪಾವಧಿಯ ಸಲಕರಣೆ ಅಂತ ನಾವಲ್ಲಿ ಹೇಳ್ಬೋದು. So what about the long term security? The name itself indicates that the financial security have a maturity period of more than 1 year is known as a long term security, or they can commonly called as a stock, preferred stock, bond, etc. Okay, ಸೊ ಹಾಗಾಗಿ ಯಾವ ಸೆಕ್ಯೂರಿಟಿ 1 ವರ್ಷಕ್ಕಿಂತ ಹೆಚ್ಚಿರುತ್ತೆ ಅಂತಹ ಸೆಕ್ಯೂರಿಟಿನ ನಾವು ಏನಂತ ಕರಿತೀವಿ, ದೀರ್ಘಾವಧಿಯ ಸಲಕರಣೆ ಅಂತ ನಾವಲ್ಲಿ ಕರಿತೀವಿ. ಸೊ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹ್ಯಾವ್ ಅ ಮೋರ್ ದ್ಯಾನ್ 1 year ಮ್ಯಾಚುರಿಟಿ ಈಸ್ ಕಾಲ್ಡ್ ಆಸ್ ಅ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆಗೆ ದೀರ್ಘಾವಧಿ ಸಲಕರಣೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಸೆಕ್ಯೂರಿಟಿ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹ್ಯಾವ್ ಅ ಮ್ಯಾಚುರಿಟಿ ಪೀರಿಯಡ್ ಆಫ್ ಲೆಸ್ ದ್ಯಾನ್ 1 year ಈಸ್ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಸೆಕ್ಯೂರಿಟಿ, ಲೈಕ್ ಕಮರ್ಷಿಯಲ್ ಪೇಪರ್, ಟ್ರೆಜರಿ ಬಿಲ್, ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಂಗಾದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹ್ಯಾವ್ ಅ ಮ್ಯಾಚುರಿಟಿ ಪೀರಿಯಡ್ ಲೆಸ್ ದ್ಯಾನ್ 1 year, whereas short term instrument less than 1 year, long term security more than 1 year. ಆಮೇಲೆ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ ನೋಡೋದಾದರೆ, ಫೈನಾನ್ಷಿಯಲ್ ಅಸೆಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts ಆನ್ ದ ಬೇಸಿಸ್ ಆಫ್ ಓನರ್ಶಿಪ್. ದೇ ಆರ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಓನರ್ಶಿಪ್ ಸೆಕ್ಯೂರಿಟಿ ಆ್ಯಂಡ್ ಕ್ರೆಡಿಟರ್ ಇನ್ಸ್ಟ್ರೂಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಯಾವುವು ಅಂದರೆ, ದ ಫೈನಾನ್ಷಿಯಲ್ ಅಸೆಟ್ ದಟ್ ಕ್ಯಾನ್ ಮೇಕ್ holder creditors of a company is known as a creditorship security ಅಂತ. ಯೂಶ್ವಲಿ ಡಿಬೆಂಚರ್, ಕಮರ್ಷಿಯಲ್ ಪೇಪರ್ ಆಲ್ ಕಾಲ್ಡ್ ಆಸ್ ಅ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂತ. ಸೊ ಡಿಬೆಂಚರ್ ಹೋಲ್ಡರ್ಗೆ ನಾವು ಯೂಶ್ವಲಿ ಕ್ರೆಡಿಟರ್ ಅಂತ ಕರಿತೀವಿ, ಯಾಕಂದರೆ ಎವ್ರಿ ಇಯರ್ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು. ಸೊ ದ್ಯಾಟ್ ದ ಫರ್ಮ್ ಈಸ್ ಲಯಬಲ್ ಟು ಗಿವ್ ದ ಇಂಟ್ರೆಸ್ಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಓನರ್ಶಿಪ್ ಸೆಕ್ಯೂರಿಟಿ ಅಂದರೆ ಯಾವ ಬರ್ತಾವೆ, ಯೂಶ್ವಲಿ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ರೀಪ್ರೆಸೆಂಟ್ ದ ಓನರ್ಶಿಪ್ ರೈಟ್, ಲೈಕ್ ಸ್ಟಾಕ್ಸ್, ಪ್ರಿಫರ್ಡ್ ಸ್ಟಾಕ್ಸ್ ಆರ್ ಕಾಮನ್ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್. ಇವೆಲ್ಲ ಏನ್ರಿ ಓನರ್ಶಿಪ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಮ್ಯೂಚುವಲ್ ಫಂಡ್ ಮೇಲೆ ನಾವು ಮಾಲೀಕತ್ವವನ್ನು ಹೊಂದಿರ್ತೀವಿ, ಕಾಮನ್ ಸ್ಟಾಕ್ ಮೇಲೆ ನಾವು ಮಾಲೀಕತ್ವವನ್ನು ಹೊಂದಿರ್ತೀವಿ. ಸೊ ಅದು ಕೂಡ ಏನಾಗಿರುತ್ತೆ ರೀ, ಓನರ್ಶಿಪ್ ಸೆಕ್ಯೂರಿಟಿ ಆಗಿರುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂದರೆ ಡಿಬೆಂಚರು, ಕಮರ್ಷಿಯಲ್ ಪೇಪರು. ಓನರ್ಶಿಪ್ ಸೆಕ್ಯೂರಿಟಿ ಅಂದರೆ ಕಾಮನ್ ಸ್ಟಾಕು, ಮ್ಯೂಚುವಲ್ ಫಂಡು. ಆಮೇಲೆ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಹೇಳೋದಾದರೆ, financial instrument can be divided into 2 parts on the basis of return. They are called as a fixed return security and variable return security ಅಂತ ನಾವಲ್ಲಿ ಹೇಳ್ತೀವಿ. ಸ್ಥಿರ ಪ್ರತಿಫಲದ ಆಧಾರದ ಮೇಲೆ ಹಾಗೂ ಬದಲಾಗುವ ಪ್ರತಿಫಲದ ಆಧಾರದ ಮೇಲೆ ಅಂತ ನಾವಲ್ಲಿ ಹೇಳ್ತೀವಿ. ಫಿಕ್ಸ್ಡ್ ರಿಟರ್ನ್ ಸೆಕ್ಯೂರಿಟಿ ಅಂದ್ರೆ ಏನು? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಹ್ಯಾವ್ ಅ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಈಸ್ ನೋನ್ ಆಸ್ ಅ ಫಿಕ್ಸ್ಡ್ return oriented instrument. Usually preference shareholder is getting the fixed rate of dividend. They are called as a fixed return instrument. Bond is also having a fixed rate of return. Debenture is also having a fixed rate of return. Commercial paper is also having fixed rate of return. So ಇವೆಲ್ಲ ಎದುರು ಬರ್ತಾವೆ, ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸೆಕ್ಯೂರಿಟಿ ಒಳಗೆ ಬರ್ತಾವೆ. ಅಂದರೆ ಈ ರಿಟರ್ನ್ಗಳ ಮೇಲೆ ಯಾವಾಗಲೂ ಸ್ಥಿರ ದರ ಸಿಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ವೇರಿಯೇಬಲ್ ರಿಟರ್ನ್ ಸೆಕ್ಯೂರಿಟಿ ಯಾವುವು ಅಂದ್ರೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಹ್ಯಾವ್ ಅ ನಾಟ್ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಆರ್ ಕಾಲ್ಡ್ ಆಸ್ ಅ ವೇರಿಯೇಬಲ್ ರಿಟರ್ನ್ ಸೆಕ್ಯೂರಿಟಿ. ಯಾವುದರ ಮೇಲೆ ಸ್ಥಿರ ದರ ಸಿಗಂಗಿಲ್ಲ, ಅವು ಏನಾಗ್ತಾವ, ಬದಲಾಗುವ
ಪ್ರತಿಫಲವನ್ನು ಹೊಂದಿರ್ತವೆ ಅಂತ ನಾವಲ್ಲಿ ಹೇಳ್ತೀವಿ. ಅದು ಕಾಮನ್ ಶೇರ್ ಇರ್ಬೋದು, ಇನ್ಕಮ್ ಬಾಂಡ್ಸ್ ಇರ್ಬೋದು, ವೇರಿಯೇಬಲ್ ರಿಟರ್ನ್ ಆಫ್ ಸೆಕ್ಯೂರಿಟಿ ಇರ್ಬೋದು. ಸೊ ಅವೆಲ್ಲ ಏನಾಗ್ತಾವ, ಬದಲಾವಣೆ ಆಗ್ತಾವ ಅಂತ ನಾವಲ್ಲಿ ಹೇಳ್ಬೋದು. ಸೊ ಯಾವ್ಯಾವ ಬರ್ತಾವೆ ರೀ ರಿಟರ್ನ್ ಆಧಾರದ ಮೇಲೆ? ಒಂದು ಫಿಕ್ಸ್ ರಿಟರ್ನ್ ಸೆಕ್ಯೂರಿಟಿ, ಇನ್ನೊಂದು ವೇರಿಯೇಬಲ್ ರಿಟರ್ನ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ತೀವಿ. ವೇರಿಯೇಬಲ್ ರಿಟರ್ನ್ ಸೆಕ್ಯೂರಿಟಿ ಬಂದಾಗ ಇವೆರಡು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸೆಕ್ಯೂರಿಟಿ ಆಮೇಲೆ ವೇರಿಯೇಬಲ್ ರೇಟ್ ಆಫ್ ರಿಟರ್ನ್ ಸೆಕ್ಯೂರಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಲಾಸ್ಟ್ ಫೋರ್ತ್ ಪಾಯಿಂಟ್ ಯಾವುದಿದೆ ಅಂದರೆ ಆನ್ ದ ಬೇಸಿಸ್ ಆಫ್ ಇಶ್ಯೂವರ್, ಅಂದರೆ ನೀಡಿಕೆ ಆಧಾರದ ಮೇಲೆ ಅಥವಾ ನೀಡೋರ ಆಧಾರದ ಮೇಲೆ ನಾವು ಡಿವೈಡ್ ಮಾಡೋದಾದ್ರೆ ಇಶ್ಯೂವರ್ ಆಧಾರದ ಮೇಲೆ ದೇರ್ ಆರ್ ಟು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇಶ್ಯೂಸ್. ದೇ ಆರ್ ಕಾಲ್ಡ್ ಆಸ್ ಅ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ತೀವಿ. ಒಂದು ಕಂಪ್ನಿ ವಲಯಕ್ಕೆ ಸಂಬಂಧಪಟ್ಟಂತಹ ಸಲಕರಣೆ, ಇನ್ನೊಂದು ಸಹಕಾರಿ ಸಲಕರಣೆ ಅಂತ ನಾವಲ್ಲಿ ಹೇಳ್ಬೋದು. ನಾವು ಆನ್ ದ ಬೇಸಿಸ್ ಆಫ್ ಇಶ್ಯೂವರ್ ಏನು ಮಾಡ್ಬೋದು ಅಂದರೆ ಫೈನಾನ್ಷಿಯಲ್ ಅಸೆಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಆನ್ ದ ಬೇಸಿಸ್ ಆಫ್ ಇಶ್ಯೂವರ್. ದೇ ಆರ್ ಕಾಲ್ಡ್ ಆಸ್ ಅ ಕಾರ್ಪೊರೇಟ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್. ವಾಟ್ ಅಬೌಟ್ ಕಾರ್ಪೊರೇಟ್ ಇನ್ಸ್ಟ್ರೂಮೆಂಟ್ಸ್? The financial instrument which are issued by the corporate companies are called as a corporate instrument. ಅಂದರೆ ಯಾವ ಸಲಕರಣೆಗಳನ್ನು ಕಂಪ್ನಿ ವಲಯದವರು ಹೊರಡಿಸ್ತಾರ ಅಥವಾ ನೀಡಿಕೆ ಮಾಡ್ತಾರ ಅವುಗಳಿಗೆ ನಾವೇನಂತ ಕರಿತೀವಿ? ಕಂಪ್ನಿ ವಲಯದ ಸಲಕರಣೆಗಳು ಅಂತ ಕರಿತೀವಿ. ಅಂದರೆ ಕಾಮನ್ ಸ್ಟಾಕ್ಸ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಕಾರ್ಪೊರೇಟ್ ಬಾಂಡ್ ಇರ್ಬೋದು, ಕಮರ್ಷಿಯಲ್ ಪೇಪರ್ ಇರ್ಬೋದು. ಸೊ ಇವೆಲ್ಲ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಕಾರ್ಪೊರೇಟ್ ಕಂಪ್ನಿದವರು ಇಶ್ಯೂ ಮಾಡ್ತಾರೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದ ಕಾರ್ಪೊರೇಟ್ ಕಂಪ್ನಿ ಇಸ್ ಕಾಲ್ಡ್ ಆಸ್ ಅ ಕಾರ್ಪೊರೇಟ್ ಸೆಕ್ಯೂರಿಟಿ. ಸಿಂಪಲ್ ಲಾಜಿಕ್ ಲೈಕ್ ಟಿ ಸಿ ಎಸ್ ಕಂಪ್ನಿ ಶೇರ್, ಇನ್ಫೋಸಿಸ್ ಕಂಪ್ನಿ ಶೇರ್, ಮೈಕ್ರೋಸಾಫ್ಟ್ ಕಂಪ್ನಿ ಶೇರ್. ಸೊ ಇವೆಲ್ಲದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಕಾರ್ಪೊರೇಟ್ ಸೆಕ್ಯೂರಿಟಿಗೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಗೌರ್ಮೆಂಟ್ ಸೆಕ್ಯೂರಿಟಿ, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಈಸ್ ನೋನ್ ಆಸ್ ಅ ಗೌರ್ಮೆಂಟ್ ಸೆಕ್ಯೂರಿಟಿ. ನೋಡಿರಿ ಎಷ್ಟು ಕ್ಲಿಯರಾಗಿ ಕೊಟ್ಟಾರ ಅವರು. ಯಾವ ಸೆಕ್ಯೂರಿಟಿನ ಗೌರ್ಮೆಂಟ್ನವ್ರು ಇಶ್ಯೂ ಮಾಡ್ತಾರೆ ಅಥವಾ ಸರ್ಕಾರದವರು ಹೊರಡಿಸ್ತಾರೆ ಅಂಥ ಸೆಕ್ಯೂರಿಟಿಗೆ ನಾವೇನಂತ ಕರಿತೀವಿ? ಸರ್ಕಾರಿ ಸಾಲ ಪತ್ರಗಳು ಅಥವಾ ಭದ್ರತಾ ಪತ್ರಗಳು ಅಂತ ನಾವಲ್ಲಿ ಕರಿತೀವಿ. ದೇ ಆರ್ ಯೂಶ್ವಲಿ ಗೌರ್ಮೆಂಟ್ ಬಾಂಡ್ಸ್, ಟ್ರೆಜರಿ ಬಿಲ್ಸ್, ಡೆವಲಪ್ಮೆಂಟ್ ಬಾಂಡ್ಸ್, ಮುನ್ಸಿಪಲ್ ಬಾಂಡ್ಸ್. ಸೊ ದೀಸ್ ಆರ್ ಆಲ್ ದ ಸೆಕ್ಯೂರಿಟೀಸ್ ವಿಚ್ ಈಸ್ ಮೇನ್ಲಿ ರಿಲೇಟೆಡ್ ಟು ಗೌರ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಯಾವ ಸೆಕ್ಯೂರಿಟಿನ ಸರ್ಕಾರದವರು ನೀಡಿಕೆ ಮಾಡ್ತಾರೆ ಅಥವಾ ಹೂಡಿಕೆ ಮಾಡ್ತಾರೆ ಅಂತಹ ಸಲಕರಣೆಗಳು ಏನಾಗ್ತಾವೆ? ಗೌರ್ಮೆಂಟ್ ಸೆಕ್ಯೂರಿಟಿ ಆಗ್ತಾವೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ 4 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ನಾವು ನೋಡಿದ್ದೀವಿ. ನೋಡಿ, 1 ಸೆಕೆಂಡ್ ಐ ವಿಲ್ ರಿವೈಸ್ ಇನ್ ಬ್ರೀಫ್. ಫಸ್ಟ್ ಒನ್ ಮ್ಯಾಚುರಿಟಿ ಪೀರಿಯಡ್ ಆಧಾರದ ಮೇಲೆ. ಮ್ಯಾಚುರಿಟಿ ಪೀರಿಯಡ್ ಅಂದರೆ ಫಿಕ್ಸ್ಡ್ ಡೇಟ್, ಲಾಂಗ್ ಟರ್ಮಿಗೆ ಅಂತ. ಓಕೆ, ಸೊ ಅದರಲ್ಲಿ ಎರಡು ಬರ್ತಾವೆ, ಒಂದು ಲಾಂಗ್ ಟರ್ಮ್ ಸೆಕ್ಯೂರಿಟಿ, ಇನ್ನೊಂದು ಶಾರ್ಟ್ ಟರ್ಮ್ ಸೆಕ್ಯೂರಿಟಿ. ಇಫ್ ದ ಸೆಕ್ಯೂರಿಟಿ ಇಶ್ಯೂಡ್ ಮೋರ್ ದ್ಯಾನ್ 1 ಇಯರ್ ಈಸ್ ಕಾಲ್ಡ್ ಆಸ್ ಅ ಲಾಂಗ್ ಟರ್ಮ್ ಸೆಕ್ಯೂರಿಟಿ. ಯಾವ ಸೆಕ್ಯೂರಿಟಿನ ನೀವು ಅಥವಾ ಸಲಕರಣೆಯನ್ನು 1 ವರ್ಷಕ್ಕಿಂತ ಹೆಚ್ಚಿಗೆ ಇಶ್ಯೂ ಮಾಡ್ತೀರಿ ಅದು ದೀರ್ಘಾವಧಿಯ ಸಲಕರಣೆ. ಇಫ್ ಇಶ್ಯೂ ಸೆಕ್ಯೂರಿಟಿ ಲೆಸ್ ದ್ಯಾನ್ 1 ಇಯರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಸೆಕ್ಯೂರಿಟಿ. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೋಬೇಕಂದ್ರೆ 1 ವರ್ಷಕ್ಕಿಂತ ಹೆಚ್ಚಿಗೆ ಇಶ್ಯೂ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಸೆಕ್ಯೂರಿಟಿ, 1 ವರ್ಷಕ್ಕಿಂತ ಕಡಿಮೆ ಇಶ್ಯೂ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ ಹೇಳೋದಾದ್ರೆ ಕ್ರೆಡಿಟರ್ ಸೆಕ್ಯೂರಿಟಿ ಆ್ಯಂಡ್ ಓನರ್ಶಿಪ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು. ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂದ್ರೆ ಫೈನಾನ್ಷಿಯಲ್ ಅಸೆಟ್ ದ್ಯಾಟ್ ಮೇಕ್ ದ ಹೋಲ್ಡರ್ ಆರ್ ಅ ಕ್ರೆಡಿಟರ್ ಆಫ್ ಅ ಕಂಪ್ನಿ ನೋನ್ ಆಸ್ ಅ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂತ. ಸೊ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂದ್ರೆ ಏನು ರೀ? ಡಿಬೆಂಚರು, ಕಮರ್ಷಿಯಲ್ ಪೇಪರು ಇವೆಲ್ಲ ಎದುರೋ ಬರ್ತಾವೆ, ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಒಳಗೆ ಬರ್ತಾವೆ. ಅಂದರೆ ಕ್ರೆಡಿಟರುಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಇಶ್ಯೂ ಮಾಡ್ತೀವಿ ಅವ್ರಿಗೆ, ಕ್ರೆಡಿಟರ್ಗಳಿಗೆ. ಅದಕ್ಕೆ ನಾವು ಏನಂತ ಕರಿತೀವಿ? ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಲ್ಲಿ ಅವ್ರಿಗೂ ಕೂಡ ಫಿಕ್ಸ್ ರೇಟ್ ಸಿಗ್ತಿರುತ್ತೆ. ಆಮೇಲೆ ಓನರ್ಶಿಪ್ ಸೆಕ್ಯೂರಿಟಿ ಅಂದರೆ ಏನು ರೀ? ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ರಿಪ್ರೆಸೆಂಟ್ ಓನರ್ಶಿಪ್ ರೈಟ್. ಇಲ್ಲಿ ಕ್ರೆಡಿಟರ್ ರೈಟ್ ಇರುತ್ತಾ, ಇಲ್ಲಿ ಓನರ್ಶಿಪ್ ರೈಟ್ ಇರುತ್ತಾ? ಅಂದರೆ ಮಾಲೀಕತ್ವ ಅವ್ರ ಹೆಸರಲ್ಲೇ ಇರುತ್ತೆ. ಅಂದರೆ ಮ್ಯೂಚುವಲ್ ಫಂಡ್, ಪಾರಸ್ಪರಿಕ ನಿಧಿ ಇರ್ಬೋದು, ಕಾಮನ್ ಶೇರ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಇರ್ಬೋದು. ಸೊ ಇವೆಲ್ಲ ಎದುರೋ ಬರ್ತಾವೆ, ಓನರ್ಶಿಪ್ ಸೆಕ್ಯೂರಿಟಿ ಒಳಗೆ ಬರ್ತಾವೆ. ಆಮೇಲೆ ಮೂರನೇದು ರಿಟರ್ನ್ ಆಧಾರದ ಮೇಲೆ ಹೇಳೋದಾದರೆ, ಪ್ರತಿಫಲದ ಆಧಾರದ ಮೇಲೆ ಹೇಳೋದಾದರೆ ಫಿಕ್ಸ್ಡ್ ರಿಟರ್ನ್ ಬರುತ್ತಾ, ವೇರಿಯೇಬಲ್ ರಿಟರ್ನ್ ಬರುತ್ತಾ. ಫಿಕ್ಸ್ ರಿಟರ್ನ್ ಅಂದ್ರೆ ಏನು ರೀ? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ if you invest in this kind of security you will definitely get the fixed rate of return. So such kind of security is considered as a fixed return security ಅಂತ. ಸೊ ನೀವು ಒಂದು ವೇಳೆ ಇಂತಹ ಹೂಡಿಕೆಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ನಿಮಗೆ ಬರ್ತಕ್ಕಂಥ ಪ್ರತಿಫಲದ ಪ್ರಮಾಣ ಏನಿರುತ್ತೆ ರೀ? ಫಿಕ್ಸ್ ಇರುತ್ತೆ. ಅದಕ್ಕೆ ನಾವು ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಹ್ಯಾವಿಂಗ್ ಎ ಫಿಕ್ಸ್ ರೇಟ್, ಅದರಲ್ಲಿ ಬಾಂಡ್ ಇರ್ಬೋದು, ಡಿಬೆಂಚರ್ ಇರ್ಬೋದು, ಇವೆಲ್ಲ ಬರ್ತಾವೆ.
ಆಮೇಲೆ ವೇರಿಯೇಬಲ್ ರಿಟರ್ನ್ ಅಂದರೆ ಹೆಸರನ್ನು ಹೇಳುವಂಗೆ ಇಫ್ ದ ರಿಟರ್ನ್ ಈಸ್ ವೇರಿಯೇಟೆಡ್ ಆರ್ ಚೇಂಜ್, ಸೊ ದಟ್ ಈಸ್ ಕನ್ಸಿಡರ್ ಆ್ಯಸ್ ಅ ವೇರಿಯೇಬಲ್ ರಿಟರ್ನ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸಿಗಂಗಿಲ್ಲ ಇನ್ವೆಸ್ಟರ್ಗೆ ಯಾವಾಗಲೂ ವೇರಿಯೇಬಲ್ ರೇಟ್ ಆಫ್ ರಿಟರ್ನ್ ಸಿಗುತ್ತಾ. ವೇರಿಯೇಬಲ್ ಅಂದರೆ ಏನ್ರಿ, ಅವರು ಹೂಡಿಕೆ ಮಾಡಿದಂತಹ ಸಲಕರಣೆಗಳು ಬದಲಾಗುತ್ತಿರ್ತವೆ, ಬದಲಾಗುವ ಸ್ವಭಾವವನ್ನು ಒಳಗೊಂಡಿರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ, ವೇರಿಯೇಬಲ್ ರಿಟರ್ನ್ ಆಫ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇಶ್ಯೂವರ್ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಇನ್ಸ್ಟ್ರೂಮೆಂಟ್ಸ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಅವು ಕಾರ್ಪೊರೇಟ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್ ಇರ್ಬೋದು. ಸೊ ಅದರಲ್ಲಿ ಕಾರ್ಪೊರೇಟ್ ಇನ್ಸ್ಟ್ರೂಮೆಂಟ್, ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್ ಹೇಳೋದಾದ್ರೆ, ಇಫ್ ದ ಕಾರ್ಪೊರೇಟ್ ಕಂಪ್ನಿ ಇಶ್ಯೂ ದ ಸೆಕ್ಯೂರಿಟಿ ದಟ್ ಈಸ್ ಕಾಲ್ಡ್ ಆಸ್ ಅ ಕಾರ್ಪೊರೇಟ್ ಸೆಕ್ಯೂರಿಟೀಸ್. ನೋಡಿ, ಕಂಪ್ನಿದವರು ಒಂದು ವೇಳೆ, ಕಂಪ್ನಿ ವಲಯದವರು ಒಂದು ವೇಳೆ ಸಲಕರಣೆಗಳನ್ನು ಇಶ್ಯೂ ಮಾಡಿದ್ರೆ ಅಥವಾ ಇನ್ಸ್ಟ್ರೂಮೆಂಟನ್ನು ಮಾರಾಟ ಮಾಡಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಪೊರೇಟ್ ಸೆಕ್ಯೂರಿಟಿ ಅಂತ ಕರಿತೀವಿ. ಒಂದು ವೇಳೆ ಇಫ್ ದ ಗೌರ್ಮೆಂಟ್ ವಿಲ್ ಇಶ್ಯೂ ದ ಸೆಕ್ಯೂರಿಟಿ ಟು ದ ಯೂಸರ್ಸ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಗೌರ್ಮೆಂಟ್ ಸೆಕ್ಯೂರಿಟಿ. ಗೌರ್ಮೆಂಟ್ ಬಾಂಡ್, ಟ್ರೆಜರಿ ಬಿಲ್ ಇವೆಲ್ಲ ಬರ್ತವೆ. ಒಂದು ವೇಳೆ ಸರ್ಕಾರದವರು ಹೂಡಿಕೆ ಮಾಡಿದ್ರೆ ಅಥವಾ ಹೊರಡಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಸರ್ಕಾರಿ ಪತ್ರಗಳು ಅಂತ ನಾವಲ್ಲಿ ಕರಿತೀವಿ. ಒಂದು ವೇಳೆ ಕಂಪ್ನಿದವರು ಮಾಡಿದ್ರೆ ಅದು ಕಾರ್ಪೊರೇಟ್ ಸೆಕ್ಯೂರಿಟಿ ಆಗ್ತೈತಿ. ಒಂದು ವೇಳೆ ಗೌರ್ಮೆಂಟ್ನವ್ರು ಮಾಡಿದರೆ ಏನಾಗ್ತಿರೋದು, ಗೌರ್ಮೆಂಟ್ ಸೆಕ್ಯೂರಿಟಿ ಆಗುತ್ತೆ. ಓಕೆ, ದೀಸ್ ಆರ್ ದ ಮೇನ್ 4 ಟೈಪ್ಸ್. ಓನರ್ಶಿಪ್ ಮ್ಯಾಚುರಿಟಿ ಆಧಾರದ ಮೇಲೆ, ಓನರ್ಶಿಪ್ ಆಧಾರದ ಮೇಲೆ, ರಿಟರ್ನ್ ಆಧಾರದ ಮೇಲೆ, ಇಶ್ಯೂವರ್ ಆಧಾರದ ಮೇಲೆ. ಓಕೆ, ಸೊ ರಿಮೈನಿಂಗ್ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.